ನಾವು ಇವತ್ತು ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮೊನ್ನೆ 25ನೇ ವರ್ಷದ್ದು ಅವ್ರದ್ದು ಫಿಲಮ್ ವಾರ್ಷಿಕೋತ್ಸವದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇದೊಂದು ವರ್ಡನ್ನ ಬಳಸಿದ್ರು. ಆದರೆ ಪಾಪ ಈ ಥರ ಸ್ಟೇಜಿಗೆ ಬರಬೇಕಂದ್ರೆ ಯಾವುದೇ ಒಂದು ಮನುಷ್ಯ ಆದರೂ ಅಷ್ಟೇ ಒಂದು ಸ್ಟೇಜಿಗೆ ಬರೋದು ತುಂಬ ಕಷ್ಟ ಇದೆ. ಬಂದಾಗೇನೆ ಆದಷ್ಟು ನಾವು ಎಚ್ಚರಿಕೆ ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ಗಮನ ವಹಿಸ್ಬೇಕಾಗಿರೋದು ಆವಾಗೇನೆ. ಇವಾಗ ಅವರು ಒಳ್ಳೆ ಮಟ್ಟದಲ್ಲಿದ್ದಾರೆ, ಒಳ್ಳೆ ಹೆಸರಿದೆ, ಯಾರ್ಲಿನೂ ಗೊತ್ತಿಲ್ಲ ಅನ್ನೋಂಥ ಇದೇ ಇಲ್ಲ. ಚಿಕ್ಕ ಸುಮಾರಾಗಿ ಬುದ್ಧಿ ಬಂದಿರೋ ಹುಡುಗರಿಂದ ಸ್ವಲ್ಪ ಒಂದು ಈ ಯೂತ್ ವಯಸ್ಸು ಮುಗಿಯೋವರೆಗೂ ಎಲ್ಲರೂ ಡಿ ಬಾಸು ಅವರ ಒಂದು ಮಾತಾಗಿರ್ಬೋದು, ಅವರ ವರ್ತನೆ ಆಗಿರ್ಬೋದು, ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಅಂತಾರೆ. ನಾನು ಇದೊಂದು 6-7 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ, ನೋವಿಯಲ್ ಅಂತ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಹುಡುಗ ಇದ್ದ, ಅವನನ್ನು ನೆರ್ಮಂಗಲ್ ಕಡೆಯವನ. ಆ ಹುಡುಗ ಬರ್ತಡೇ ಅಂತ ಅಂದರೆ ಎಷ್ಟು ಕಷ್ಟಪಟ್ಕೊಂಡು ಹೋಗಿ ನಾನು ಬೇಗನೆ ಹೋಗ್ತೀನಿ, ನಾನು ಬೇಗ 5 ಗಂಟೆಗೆಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ವಿಶ್ ಮಾಡೇ ಬರ್ತಾ ಇದ್ದಿದ್ದ ಹುಡುಗ. ಅಂಥದ್ರಲ್ಲಿ ನಮ್ಗೆ ಖುಷಿ ಆಗೋದು. ನಾವು ನಮ್ಮ ಮಕ್ಕಳನ್ನು ಡಿ ಬಾಸ್ ಅಭಿಮಾನಿಗಳೇ, ನಾವು ಅಷ್ಟೇ ಅಭಿಮಾನಿಗಳೇ. ಮತ್ತು ಇವಾಗ ಕಾಟೇರೋ ಫಿಲಮು ಅಷ್ಟೇ, ನಾವೆಷ್ಟು ನೂಕು ನುಗ್ಗಲ್ಲಿ ಹೋಗಿ ನೋಡ್ಕೊಬಂದ್ವಿ. ಆ ಯಜಮಾನ ಆಗಿರ್ಬೋದು, ಪ್ರತಿಯೊಂದೂ ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರೆ, ನಮಗೂ ಇಷ್ಟನೇ ಅವರು. ಆದರೆ ಇದೊಂದು ಮಾತಿಂದ ಒಂಥರ ತುಂಬ ಬೇಸರ ಆಗುತ್ತೆ. ಯಾಕಂದರೆ ಪ್ರಪಂಚ ಕೊಡ್ತಾ ಇರೋದೂ ಹೆಣ್ಮಕ್ಳಿಗೆ ಅಷ್ಟೇ ಇದೆ ಮರ್ಯಾದೆ. ಫಸ್ಟು ತುಂಬ ಮರ್ಯಾದೆ ಇತ್ತು ಹೆಣ್ಮಕ್ಳಿಗೆ, ಇವಾಗ ಬರ್ತಾ ನಶಿಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದೊಂದು ಮಾತಿಂದ ಅಲ್ಲಿ ತುಂಬ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ರು, ಅವರಾದ್ರೂ ಈ ಮಾತನ್ನ ಆಡಬಾರ್ದು ಅಂತ ಅನ್ಬೋದಾಗಿತ್ತು. ಆ ಮಾತಿನ ಅವಶ್ಯಕತೆ ಇರಲಿಲ್ಲ. ಒಬ್ಬಳು ಬರ್ತಾಳೆ, ಒಬ್ಳು ಇರ್ತಾಳೆ ಅವಳ ಅಜ್ಜಿ, ಆ ಮಾತನ್ನ ಆಡಬಾರ್ದಾಗಿತ್ತು. ಅದೊಂದು ಮಾತು. ಮತ್ತು ನಾವು ಅವರ ಹೆಂಡತಿ ವಿಜಯಲಕ್ಷ್ಮಿ ಅವ್ರದ್ದು ಆಡಿಯೋ ಹಾಕಿದ್ರು, ಆವಾಗೂ ಕೇಳಿಸ್ಕೊಂಡ್ವಿ. ಅದು ಅಷ್ಟೇ ಒಂಥರ ಅಸಭ್ಯವಾದ ಮಾತು. ಮತ್ತು 1-1.5 ವರ್ಷದಿಂದ ಅದೃಷ್ಟ ದೇವತೆ ಬಂದರೆ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಮನೆಯಲ್ಲಿ ಕೂಡ ಕೊಡಿ ಅಂತ ಇವೆಲ್ಲ ಮಾತಾಡಬಾರ್ದು. ಹೆಣ್ಮಕ್ಳು ಎಲ್ಲರೂ ಒಂದೇ. ಈಗ ಅವರು ತಾಯಿ ತಂಗಿ ನಾವು ಎಲ್ಲರೂ ಪ್ರಪಂಚದಲ್ಲಿರೋ ಹೆಣ್ಮಕ್ಳು ಒಂದೇ. ಆದರೆ ಹೆಣ್ಮಕ್ಳ ವಿಷಯದಲ್ಲಿ ಸ್ವಲ್ಪ ತುಂಬ ಉನ್ನತ ಮಟ್ಟಕ್ಕೆ ಹೋದವರು ಯಾರೋ ಹುಚ್ಚರು ಪಚ್ಚರು ಮಾತಾಡಿದ್ರೆ ಯಾರೋ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಅದನ್ನು ಕೇರು ಮಾಡ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ. ಈ ಒಳ್ಳೆ ಸ್ಥಾನದಲ್ಲಿರೋ ಈ ವ್ಯಕ್ತಿಗಳ ಬಗ್ಗೆ ಹುಡುಕ್ತಾ ಇರ್ತಾರೆ, ಏನೋ ಸಿಗುತ್ತೇನೋ ಅಂತ. ಹಾಗಾಗಿ ಇದೊಂದು ಬಾಯಿ ತಪ್ಪಿ ಮಾತಾಡಿದಾರೋ ಅಥವಾ ಉದ್ದೇಶವಾಗಿ ಆವೇಶದಿಂದ ಬಂತೋ ಏನೋ ಅದು ಗೊತ್ತಿಲ್ಲ. ಒಟ್ಟಾರೆ ಏನಂದರೆ ತುಂಬ ನಮ್ಮ ಆ ಮಂಡ್ಯ, ಮದ್ದೂರು ಸೈಡು, ಮೈಸೂರು ಸೈಡ್ ಎಲ್ಲ ಕಡೆನೂ ತುಂಬ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಆ ಕಡೆ ನಮ್ಮ ರಿಲೇಟಿವ್ಸ್ ಹುಡುಗರಾಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬ ಅಭಿಮಾನಿಗಳಿದ್ದಾರೆ. ಅವರು ನಿಮ್ಮದು ಪ್ರತಿಯೊಂದು ಒಂದು ಡ್ರೆಸ್ಸಸ್ಸಿಂದ ಒಂದು ನಡಿಗೆಯಿಂದನೂ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾರೆ. ಅಂಥದ್ರಲ್ಲಿ ಈ ಮೆಸೇಜನ್ನ ಕೊಟ್ಟರೆ ಅವು ಇದನ್ನ ಹುಡುಗಿದಿರು ಅವಾಗ ಅದು ಯಾವುದೋ ಒಂದು ನಿಂಬೆಹಣ್ಣಿನಂಥ ಹುಡುಗಿ ಬಂತು ಅಂತ ಬಂದಿದ್ದನ್ನ ಎಷ್ಟು ಜನ ಟ್ರೋಲ್ ಮಾಡಿ ಆ ಹಾಡನ್ನೇ ಆ ಕಡೆ ಕ್ಯಾನ್ಸಲ್ ಮಾಡಿದರು. ಅಂಥದ್ರಲ್ಲಿ ಈ ವರ್ಡ್ನ ಹುಡುಗರು, ಪೋಲಿ ಹುಡುಗರುಗಳು ಇದನ್ನು ಯೂಸ್ ಮಾಡ್ತಾರೆ. ಹೆಣ್ಮಕ್ಳಿಗೆ ರಸ್ತೆನಲ್ಲಿ ಓಡಾಡುವಾಗ ಅಲ್ಲಿ ಇನ್ನೊಂದಲ್ಲಿ ತುಂಬ ಕಷ್ಟ ಆಗುತ್ತೆ ಈ ಮಾತು. ನಿಮ್ಮ ಅಭಿಮಾನಿಗಳಿಗೋಸ್ಕರ ನೀವೇ ಅವ್ರನ್ನ ಒಂಥರ ಆಯಸ್ಕಾಂತ ಥರ ಎಳ್ಕೊಂಡು ಇವಾಗ ಅವ್ರಿಗೆ ನೀವೇ ಒಳ್ಳೆ ಮನವರಿಕೆ ಕೊಡಲೇಬೇಕು. ಈಗ ಫಿಲಮ್ ನೋಡಿದ್ರೆ ಏನಾದರೂ ಒಂದು ಒಳ್ಳೇದಿದ್ರೆ ಅದನ್ನು ಹಾರಿಸ್ಕೊಂಡು ಬರ್ತೀವಿ, ನಾವು ಬರ್ತೀವಿ, ಬೇರೆಯವರು ಅಷ್ಟೇ ಹಾರಿಸ್ಕೊಂಡು ಬರ್ತಾರೆ. ಆದರೆ ಹುಡುಗರುಗಳು ಇದು ನಮ್ಮ ಅಭಿಮಾನಿ ಹೇಳಿದ್ರು, ನಮ್ಮ ಬಾಸ್ ಹೇಳಿದ್ರು ಅಂತ ಅಂದ್ಬಿಟ್ಟು ಅವರು ಫಾಲೋ ಮಾಡ್ತಾರೆ. 10 ಜನ ಕಲಿತಾರೆ, 100 ಜನ ಆಗ್ತಾರೆ, ಹಂಗೆ 1000 ಜನ ಆಗ್ತಾರೆ. ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ನಿಮ್ಗೇನು ಹೊಸಿ ಅಭಿಮಾನಿಗಳಿಲ್ಲ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾವುಗಳು ಅಷ್ಟೇ ಅಭಿಮಾನಿಗಳೇ. ನಮ್ಮ ಕನ್ನಡದವರು, ನಮ್ಮ ಕನ್ನಡದಿರೋ ಅಂದರೆ ನಾವು ಇಷ್ಟಪಡ್ತೀವಿ. ಆದರೆ ಇದೊಂದು ಮಾತು ಬರಬಾರ್ದಾಗಿತ್ತು. ಇದೊಂದರಿಂದ ತುಂಬ ಎಲ್ಲರಿಗೂ ಬೇಜಾರಾಗುತ್ತೆ. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ನೀವು ಅಭಿಮಾನಿಗಳು ಆಗಿರೋದಿಲ್ಲ, ಹೆಣ್ಮಕ್ಳು ಮತ್ತು ವಯಸ್ಕರು ಎಲ್ಲರೂ ಅಭಿಮಾನಿಗಳು ಆಗಿರ್ತಾರೆ. ಹಂಗಾಗಿ ಅವರು ಹೆಣ್ಮಕ್ಳಿಗೆ ಬೇಜಾರು ಮಾಡೋದು ಬೇಡ.
ನೀವು ಇದನ್ನೇ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಅವ್ರಿಗೂ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ. ಹಂಗಾಗಿ ನೀವು ಒಳ್ಳೆ ಮಾಹಿತಿನ, ಒಳ್ಳೆ ಮೆಸೇಜನ್ನ ಕೊಡಿ. ನೀವು ಸಾರಿ ಕೇಳ್ತಿರೋ ಅಥವಾ ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಇದನ್ನೇ ಮುಂದುವರಿಸ್ಬೇಡ್ರಿ. ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಒಂಚೂರು ಗೌರವ. ನೀವು ಫಿಲಮ್ ಇಂಡಸ್ಟ್ರಿಯವ್ರು ಕೊಟ್ಟರೆ, ದೊಡ್ಡವರು ಕೊಟ್ಟರೆ ಚಿಕ್ಕವರು ಖಂಡಿತ ಕಲಿತಾರೆ. ದೊಡ್ಡವ್ರು ಕೊಟ್ಟಿಲ್ಲ ಅಂದರೆ ಫಸ್ಟು ತುಂಬ ಇದಾಗಿದೆ, ಅಂಥದ್ರಲ್ಲಿ ಇನ್ನೂ ಅಧ್ವಾನ ಆಗ್ಬಿಡತ್ತೆ. ಮತ್ತು ಅವರ ಅಭಿಮಾನಿಗಳೂ ಅಷ್ಟೇ. ನಾನು ಇದರಲ್ಲಿ ಏನು ಅವ್ರನ್ನ ಇದು ಮಾಡಬೇಕು ಅಂತ ನಾನು ಮಾಡಿಲ್ಲ. ನನಗೆ ಇದೊಂದು ಮಾತು, ಒಂದು 2-3 ಮಾತು ಬೇಸರ ಆಯಿತು, ಹಂಗಾಗಿ ನಾನು ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಹಾಕಿದ್ರು ಅಷ್ಟೇ ಯೋಚನೆ ಮಾಡಿ ನಾನು ಮಾತಾಡಿರೋದು ತಪ್ಪಾ ಸರಿನಾ ಅಂತ ಅನ್ನೋದನ್ನ ನೋಡಿ ನೀವು ಕಮೆಂಟ್ ಹಾಕಿ. ಸುಮ್ಮನೆ ಏನೇನೋ ಕಮೆಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಗಂಡು ಮಕ್ಕಳು ಒಂಥರ ವರ್ಷಾಗೆಲ್ಲ ಕಮೆಂಟ್ ಹಾಕ್ಬೇಡ್ರಿ. ನಾವು ಇರೋದೇ ಒಳ್ಳೇದು ಮಾಹಿತಿನ ತಿಳ್ಕೊಂಡು ಒಳ್ಳೆ ಮಾಹಿತಿನ ಕಲಿಯೋದಕ್ಕೋಸ್ಕರನೇ ನಮ್ಮ ಇದು ಇರೋದು. ಇದು ಪ್ರಜಾಪ್ರಭುತ್ವ. ಯಾರನ್ನ ಹೆಂಗಂದ್ರೆ ಬೈಯೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕಮೆಂಟ್ ಮಾಡೋರು ಅಷ್ಟೇ ಯೋಚನೆ ಮಾಡಿ ಕಮೆಂಟ್ ಹಾಕ್ರಿ. ನಾನು ಹಾಕ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಹಾಕಿ. ನನ್ನಲ್ಲಿ ಏನಾನ ಒಂದು ಮಾತು ಏನಾನ ತಪ್ಪಿದ್ರೆ ಇದು ತಪ್ಪಿತ್ತು ಅಕ್ಕ ಅಂತ ನೀವು ಹೇಳಿ ಹಾಕ್ರಿ, ನಾನು ತಿದ್ಕೊಳ್ತೀನಿ. ಹಂಗಂದ್ಬಿಟ್ಟು ಸುಮ್ಮನೆ ಏನೇನೋ ಕಮೆಂಟ್ ಹಾಕ್ಬೇಡ್ರಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಧನ್ಯವಾದ.